ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅವರೆಕಾಳನ್ನು ನೆನೆಸಿ ಚಿಟಕಿ ಮಾಡುವಂಥ ಒಂದು ಸಾಂಬಾರನ್ನು ತೋರಿಸ್ತಾ ಇದ್ದೀನಿ. ಇದು ಮುದ್ದೆಗೆ, ಅನ್ನಕ್ಕೆ, ದೋಸೆಗೂ ಕೂಡ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಆದರೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರಬೇಕು ಅಂತಂದರೆ ಅದು ಹೇಗೆ ಮಾಡೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಒಂಥರ ರಾಗಿ ಮುದ್ದೆ, ಚಿತ್ಕೋಬೇಳೆ ಸಾಂಬಾರು ಅಂದರೆ ಸೂಪರ್ ಆಗಿರುತ್ತೆ. ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1.5 ಸ್ಪೂನು 2 ಸ್ಪೂನು ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊಳ್ತೀನಿ. ಸ್ವಲ್ಪ ಹಾಕ್ಕೋಬೇಕು, ಇಷ್ಟಾದರೆ ಸಾಕು. ಇದು ಸ್ವಲ್ಪ ಬಾಡಬೇಕು, ಈರುಳ್ಳಿ ಕೆಂಪಗಾಗಬೇಕು. ಈ ರೀತಿಯಾಗಿ ನಾವು ಹುರ್ಕೊಳ್ಬೇಕು ಈರುಳ್ಳಿನ. ಇದಾದ ಮೇಲೆ ಚಿಟಕಿದ ಅವರೆಕಾಳನ್ನು ಒಂದು ಸಾರಿ ತೊಳೆದು ಇಟ್ಕೊಂಡಿದ್ದೀನಿ. ತೊಳೆದು ಇಟ್ಕೊಂಡಿರುವಂಥದ್ದನ್ನ, ಇದು ಕಾಳನ್ನು ಹಸಿ ಅವರೆಕಾಯಿ ತೊಗೊಂಡು ಬಂದು ಬಿಡಿಸಿ ಅದನ್ನು ನೆನೆಸಿ ಒಂದು ನೈಟು ಫುಲ್ಲು ನೆನೆಸಿ ಅದರಲ್ಲಿ ಕಾಳಲ್ಲಿ ಮೇಲ್ಗಡೆ ಸಿಪ್ಪೆ ತೆಗೆದು ಇಟ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಅವರೆಕಾಳು ಜೊತೆಗೆ, ಅವರೆಬೇಳೆ ಜೊತೆಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರಲ್ಲಿ ಫುಲ್ಲು ಬೆಂದೋದ್ರೂ ಅದು ಕಲಸೋಗಲ್ಲ, ಇಲ್ಲಾಂದರೆ ಕಲಸೋಗ್ಬಿಡತ್ತೆ. ನೀಟಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ಮಾಡ್ಕೋಬೇಕು. ನಿಧಾನಕ್ಕೆ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾಡಿಕೊಂಡು ಇದಕ್ಕೆ ನಾನಿವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಬಿಡಬೇಕದು. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೂ ಇವಾಗ ಸ್ವಲ್ಪ ಹಾಕ್ಕೊಂಡು ಬೇಕಂದರೆ ಆಮೇಲೂ ಬೇಕಾದರೆ ಟೇಸ್ಟ್ ನೋಡಿ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಹುರಿದ್ಬಿಟ್ಟು ನೀಟಾಗಿ ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಅದನ್ನು ಹುರ್ಕೋಬೇಕು. ಈ ಕಡೆ ನಾನೀಗ ಮಿಕ್ಸಿಗೆ ರುಬ್ಕೊಳ್ಳೋಕ್ಕೆ ಮಸಾಲೆಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ತಿಂಡಿ ತಿನ್ನೋ ಸ್ಪೂನ್ನಲ್ಲಿ ಒಂದು 4ರಿಂದ 5 ಸ್ಪೂನು 6 ಸ್ಪೂನು ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ 5 ಸ್ಪೂನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಅಂದರೆ ತೆಂಗಿನಕಾಯಲ್ಲಿ ಒಂದು ಹೋಳು ಹಾಕ್ಕೋಬೋದು, ನಿಮಗೆ ಎಷ್ಟು ಇರುತ್ತೋ ಅಷ್ಟು ಹಾಕ್ಕೋಬೋದು. ನಾನು ಇದು ಧನಿಯಾ ಪುಡಿ ಮಟನ್ ಸಾಂಬಾರಿಗೆ ಅಂತಲೇ ಮಾಡಿಸ್ಕೊಳ್ಳೋದಿದು. ಮಟನ್ ಸಾಂಬಾರು, ಚಿತ್ಕೋಬೇಳೆ ಸಾರು, ಕಡಲೆಕಾಳು ಸಾಂಬಾರು ಇದಕ್ಕೆಲ್ಲ ಆಗುತ್ತೆ. ಇದು ಶುಂಠಿ, ಸ್ವಲ್ಪ ಶುಂಠಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಈರುಳ್ಳಿ, ಸಣ್ಣದು ಮೀಡಿಯಮ್ ಸೈಜ್ದು ಈರುಳ್ಳಿ. ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರಲ್ಲ, ಮೀಡಿಯಮಾಗಿ ನೋಡಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಚಕ್ಕೆ ಮತ್ತು ಲವಂಗ, 5 ಲವಂಗ ಹಾಕ್ಕೊಂಡಿದ್ದೀನಿ. ತುಂಬ ಮಸಾಲೆ ಆದ್ರೂ ಒಂಥರ ಸ್ಮೆಲ್ ಚೆನ್ನಾಗಿರಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಗ್ರೈಂಡ್ ಮಾಡ್ಕೊಂಡು ಬಂದೆ. ನೈಸ್ಗೆ ಆಗಬೇಕು, ತರಿ ಇರಬಾರ್ದು, ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ಸ್ಟವ್ ಮೇಲೂ ನೋಡಿ ಈ ರೀತಿ ಆಗಬೇಕು. ಒಂಥರ ಟ್ರಾನ್ಸ್ಪರೆಂಟ್ ಟೈಪ್ ಆಗುತ್ತೆ ಅದು ಚಿಟಕಿದ ಅವರೆಕಾಳು. ಈ ರೀತಿಯಾಗಿ ಇದಕ್ಕೆ ನಾನಿವಾಗ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫುಲ್ಲು ಎಲ್ಲ ಮಿಕ್ಸಿ ಜಾರ್ನೂ ತೊಳೆದ್ಬಿಟ್ಟು ಅದರಲ್ಲಿ ನೀರಿರುತ್ತಲ್ಲ ಮಸಾಲೆದು, ಅದನ್ನು ಹಾಕ್ಕೋಬೇಕು. ತುಂಬ ಗಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಮೀಡಿಯಮ್ಮಾಗಿ ಮಾಡಿಬಿಟ್ಟು ಆಮೇಲೆ ಇಟ್ಟರೆ ಅದು ಆರದ ಮೇಲೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತೆಳು ಮಾಡಿ ಇಟ್ಕೊಂಡ್ರೆ ಆರದ ಮೇಲೆ ಸ್ವಲ್ಪ ಪರವಾಗಿಲ್ಲ, ಗಟ್ಟಿಗೆ ಬರುತ್ತೆ. ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನನಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ತಾ ಇದ್ದೀನಿ.
ಮಸಾಲೆ ಎಲ್ಲ ಕಾಳಿಗೆ ಹೊಂದ್ಕೋಬೇಕಲ್ಲ, ಅದಕ್ಕೆ ನೀಟಾಗಿ ಎಲ್ಲ ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೂ ಇದು ಗಟ್ಟಿ ಇದೆ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇಷ್ಟ ಆದರೆ ಸಾಕು. ಇದಕ್ಕೆ ಒಂದು ಲಿಡ್ ಹಾಕಿ ಮುಚ್ಚಿಬಿಡೋಣ. ಅದು ಕುದಿಬೇಕು. ಕುಕ್ಕರಲ್ಲಿ ಮಾಡಿದ್ರೆ ಕಾಳೆಲ್ಲ ಬೆಂದ್ಬಿಟ್ಟು ಕಲಸೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟೇ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮುಚ್ಚಬೇಕು. ನೋಡಿ ಈಗ ಎಷ್ಟು ಕುದಿ ಬಂದಿದೆ. ಇನ್ನು ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಯಾಕೆ ಅಂದರೆ ನಾವು ಮಸಾಲೆ ಏನೂ ಹುರಿದಿಲ್ಲ, ಎಲ್ಲ ಹಸಿ ಮಸಾಲೆನ ಹಾಕ್ಕೊಂಡಿರೋದ್ರಿಂದ ಕಾಯಿ ತುರಿ ಆಗಿರ್ಬೋದು, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲವೂ ಹಸಿದೇ ಹಾಕ್ಕೊಂಡಿರೋದ್ರಿಂದ ಎಲ್ಲ ಚೆನ್ನಾಗಿ ಬೇಯಬೇಕು. ಲಿಡ್ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಏನು ಗಮ್ಮನೆತ್ತ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್. ಇದು ಈ ರೀತಿ ಚೆನ್ನಾಗಿ ಕುದಿಬೇಕು. ನೋಡಿ ಹಿಂಗೆ ಕುದೀತಾ ಇರಬೇಕು. ಅಂದರೆ ಸ್ವಲ್ಪ ದಪ್ಪ ತಳದಲ್ಲಿ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಅಂದರೆ ಕುಕ್ಕರ್ ಕ್ಯಾಪ್ ಹಾಕಿ ಕೂಗಿಸ್ಬಿಟ್ರೆ ಇದಾಗ್ಬಿಡತ್ತೆ, ಕಲಸೋಗ್ಬಿಡತ್ತೆ ಎಲ್ಲ. ಹಿಂಗೆ ಬೇಯಿಸ್ಕೊಂಡ್ರೆ ಸಾಕು. ಸುಮ್ಮನೆ ಕುಕ್ಕರ್ ಮೇಲೆ ಒಂದು ಮುಚ್ಚಿಬಿಟ್ಟು ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ಸರಿ. ಯಾಕೆಂದರೆ ತಳ ದಪ್ಪ ಇರತ್ತಲ್ಲ, ಅದರಿಂದ ತಳ ಹಿಡ್ಕೊಳ್ಳಲ್ಲ ಅಂತ ಅಷ್ಟೇ. ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋದಷ್ಟೇ, ಇನ್ನು ಮುಗೀತು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಜೊತೆ ಮುದ್ದೆ ಊಟ ಮಾಡಿದ್ರೆ, ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೂ ಸಖತ್ತಿರುತ್ತೆ. ಚಪಾತಿಗಿಂತ ದೋಸೆ, ಮುದ್ದೆಗೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮುದ್ದೆ ಹಿಟ್ಟು, ಇದಕ್ಕೆ ಸಾಂಬಾರು ಹಾಕಿ ಎಷ್ಟು ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಮಾಡಿಕೊಂಡು ನೀಟಾಗಿ ಊಟ ಮಾಡಿದ್ರೆ ಆಯಿತು. ಬಿಸಿ ಬಿಸಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಆಯಿತು. ಇದ್ರ ಜೊತೆಗೆ ಸೌತೆಕಾಯಿ, ಈರುಳ್ಳಿ, ಮಧ್ಯಾಹ್ನದ ಊಟ ಮುಗೀತು. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಯಾರ್ಯಾರಿಗಿಷ್ಟ ಆಯಿತೋ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.